ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ರಾಜೇಂದ್ರಪುರ ಎನ್ನುವಂತಹ ಒಂದು ಸುಂದರವಾದ ಹಳ್ಳಿ ಇತ್ತು. ಈ ಹಳ್ಳಿಯ ಅನೇಕ ಜನರು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದರು. ಇನ್ನೂ ಕೆಲವರು ಊರಿಂದ ಊರಿಗೆ ತಾವು ಬೆಳೆದಂತಹ ಭತ್ತಗಳನ್ನು ತಗೊಂಡು ಹೋಗಿ ಮಾರ್ತಾ ಇದ್ದರು. ಆದರೆ ಶಂಕರಪ್ಪ ಎನ್ನುವಂತಹ ಒಬ್ಬ ವ್ಯಕ್ತಿ ಮಾತ್ರ ತನ್ನ 2 ಎಮ್ಮೆಗಳನ್ನು ಕಟ್ಟಿ ಅದರ ಹಾಲು ಕರೆದು ಊರಲ್ಲಿ ಮಾರ್ತಾ ಇದ್ದ. ಶಂಕರಪ್ಪ ಹಾಲಿಗೆ ಚೂರು ಕೂಡ ನೀರನ್ನು ಮಿಕ್ಸ್ ಮಾಡ್ತಾ ಇರಲಿಲ್ಲ. ಇದರಿಂದ ಊರಿನ ಜನರೆಲ್ಲರೂ ಕೂಡ ಅವನ ಹಾಲನ್ನೇ ತಗೋತಾ ಇದ್ದರು. ಇದರಿಂದ ಅವನಿಗೆ ಊರಲ್ಲಿ ತುಂಬಾ ಗಿರಾಕಿಗಳು ಕೂಡ ಇದ್ದರು. ಒಂದಿನ ಶಂಕರಪ್ಪ ಹಾಲು ವ್ಯಾಪಾರ ಮುಗಿಸಿ ಹಿಂತಿರುಗ್ತಿರ್ಬೇಕಾದ್ರೆ ಅವನಿಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನು, ಶಂಕರಪ್ಪ, ಹಾಲು ಮುಗೀತಾ ಅಥವಾ ಇನ್ನೂ ಇದೆಯಾ? ನನಗೆ ಸ್ವಲ್ಪ ಹಾಲು ಬೇಕಾಗಿತ್ತು ಅಂತ ಕೇಳ್ತಾನೆ. ಆದರೆ ಶಂಕರಪ್ಪನ ಬಳಿಯಲ್ಲಿ ಅವತ್ತು ಕರೆದ ಎಲ್ಲ ಹಾಲು ಕೂಡ ಮಾರಾಟವಾಗಿತ್ತು. ಅಯ್ಯೋ, ಇವತ್ತು ಕರೆದ ಎಲ್ಲ ಹಾಲು ಮಾರಾಟವಾಗಿದೆಯಪ್ಪ, ಇವತ್ತಿಗೆ ಮುಗೀತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ದಾರಿಯಲ್ಲಿ ಬರ್ತಾ ಬರ್ತಾ ಶಂಕರಪ್ಪನಿಗೆ ಒಂದು ಆಲೋಚನೆ ಹೊಳೆಯುತ್ತೆ. ಅಯ್ಯೋ, ನಾನು ನನ್ನ ಎಲ್ಲ ಗ್ರಾಹಕರಿಗೆ ಹಾಲನ್ನು ತಲುಪಿಸೋಕೆ ಆಗ್ತಾ ಇಲ್ಲ. ನಾನು ಇನ್ನೊಂದು ಎಮ್ಮೆಯನ್ನು ಖರೀದಿಸಲೇಬೇಕು. ಇನ್ನೊಂದು ಎಮ್ಮೆ ಇದ್ದರೆ ಅದರ ಹಾಲನ್ನು ಸೇರಿಸಿ ನಾನು ಎಲ್ಲ ಜನರಿಗೂ ಕೂಡ ಹಾಲನ್ನು ಕೊಡ್ಬೋದು. ಇದರಿಂದ ನನಗೆ ಲಾಭನೂ ಹೆಚ್ಚು ಅಂತ ಯೋಚಿಸಿದಂತಹ ಶಂಕರಪ್ಪ ಮರುದಿನವೇ ಹೋಗಿ ಒಂದು ಎಮ್ಮೆಯನ್ನು ಖರೀದಿ ಮಾಡ್ದ. ಶಂಕರಪ್ಪ, ನಿನ್ನ ಮನೆಯಲ್ಲಿ ನಮ್ಮ ಎಮ್ಮೆ ತುಂಬ ಚೆನ್ನಾಗಿ ಬೆಳೆಯುವುದೆಂದು ನನಗೆ ನಂಬಿಕೆ ಇದೆ. ಆದರೆ ಇದು ಕಾಡಲ್ಲಿ ಮಾತ್ರ ಮೇಯೋದು. ನಾವು ಹುಲ್ಲು ತಂದು ಹಾಕದೆ ತಿನ್ನೋದಿಲ್ಲ. ನೀನು ಕಾಡಲ್ಲಿ ಇದನ್ನು ಮೇಯಿಸಬೇಕಾಗುತ್ತೆ ಅಂತ ಆ ಎಮ್ಮೆಯ ಯಜಮಾನ ಶಂಕರಪ್ಪನಿಗೆ ಹೇಳ್ದ. ಶಂಕರಪ್ಪ ಹಾಲನ್ನು ಕರೆದ ಮೇಲೆ ಅದನ್ನು ಮೇಯೋಕ್ಕಂತ ಕಾಡಿಗೆ ಬಿಡ್ತಾ ಇದ್ದ. ಉಳಿದ 2 ಎಮ್ಮೆಗಳು ಹೋಗ್ತಾ ಇರಲಿಲ್ಲ. ಅವುಗಳು ಮನೆಯಲ್ಲಿಯೇ ಶಂಕರಪ್ಪ ತಂದ ಹುಲ್ಲುಗಳನ್ನು ತಿಂತಾ ಇದ್ವು. ಇದು ಒಂದೇ ಹೋಗಿ ಕಾಡಲ್ಲಿ ಮೇಯ್ತಾ ಇತ್ತು. ಇದನ್ನು ದಿನಾಲೂ ಒಬ್ಬ ಕಳ್ಳ ನೋಡ್ತಾ ಇದ್ದ. ಸರಿಯಾದ ಸಮಯಕ್ಕೆ ಕಾದು ಹೊಂಚು ಹಾಕಿ ಒಂದು ದಿನ ಎಮ್ಮೆ ಎದುರುಗಡೆ ಬಂದ. ಏ ಎಮ್ಮೆ, ನಡಿ, ನಮ್ಮನೆಗೆ ನಡಿ, ಇಲ್ಲಾಂದರೆ ನಿನ್ನನ್ನು ಎಳ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೆದರಿಸ್ತಾನೆ. ಎಮ್ಮೆ ಸ್ವಲ್ಪ ಯೋಚನೆ ಮಾಡುತ್ತೆ, ಹಾಗೂ ಅದಕ್ಕೊಂದು ಉಪಾಯ ಹೊಳೆಯುತ್ತೆ. ಓ ಯಜಮಾನ, ನೀವು ನನ್ನನ್ನು ಕರ್ಕೊಂಡು ಹೋಗ್ತೀರಾ? ನೀವು ನನ್ನನ್ನು ಕರ್ಕೊಂಡು ಹೋಗಿ, ನಾನು ನಿಮ್ಮ ಜೊತೆ ಬರ್ತೀನಿ. ನನಗೂ ಆ ಶಂಕರಪ್ಪನ ಮನೇಲಿರೋಕೆ ಇಷ್ಟ ಇಲ್ಲ. ಅವನು ಬೆಳಗ್ಗೆಯಿಂದ ಶುರು ಮಾಡ್ತಾನೆ, ನೀನು ಏನೂ ಹಾಲು ಕೊಡಲ್ಲ, ನಿನ್ನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಬೈಯೋಕೆ. ದಿನವಿಡೀ ಅವನ ಜೊತೆ ಬೈಗುಳ ತಿಂದು ನನಗೆ ಸಾಕಾಗಿ ಹೋಗಿದೆ. ನನ್ನನ್ನು ನೀವು ಕರ್ಕೊಂಡು ಹೋಗಿ, ನಿಮ್ಮನೆಗೆ ನಾನು ಬರ್ತೀನಿ ಅಂತ ಬುದ್ಧಿವಂತ ಎಮ್ಮೆ ಆ ಕಳ್ಳನಿಗೆ ಸುಳ್ಳು ಹೇಳುತ್ತೆ. ಏನು, ಇದು ಹಾಲು ಕೊಡಲ್ವಾ? ಅಯ್ಯೋ, ಸರಿಯಾದ ಸಮಯಕ್ಕೆ ಹೇಳಿ ಒಳ್ಳೆ ಕೆಲಸ ಮಾಡ್ತು. ಹಾಲು ಕೊಡ್ದಿರೋ ಎಮ್ಮೆನ ನಾನು ತಗೊಂಡೋಗಿ ನಾನೇನು ಮಾಡಲಿ? ನನಗೇನಕ್ಕೆ ಪ್ರಯೋಜನಕ್ಕೆ ಬರುತ್ತೆ ಇದು ಅಂತ ಕಳ್ಳ ಯೋಚಿಸ್ತಾನೆ. ಹಾಗೂ ಹೇಳ್ತಾನೆ, ಓ ಎಮ್ಮೆ, ನಾನು ಸುಮ್ಮನೆ ತಮಾಷೆ ಮಾಡಿದೆ ನಿನ್ನ ಹೆದರಿಸೋಕೆ ಅಂತ. ನಿನಗೆ ಶಂಕರಪ್ಪನಂಥ ಒಳ್ಳೆ ಯಜಮಾನ ಸಿಗೋದು ತುಂಬಾ ಪುಣ್ಯ. ನೀನು ಅವನ ಮನೆಯಲ್ಲೇ ಇರು ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಈ ರೀತಿ ಬುದ್ಧಿವಂತಿಕೆಯಿಂದ ಎಮ್ಮೆ ಆ ಕಳ್ಳನ ಕೈಯಿಂದ ತಪ್ಪಿಸ್ಕೊಂಡು ಶಂಕರಪ್ಪನ ಮನೆಯನ್ನು ಸೇರುತ್ತೆ.